ಪ್ರಣವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ಸಂಗಾತೆ ಜಯ ಹೇ ಕರ್ನಾಟಕ ಮಾತೆ.
ಪರಮಾತ್ಮನಿಂದ ಅನವರತ ತನ್ನ ಪಾದಗಳನ್ನು ತೊಳೆಯಿಸಿಕೊಳ್ಳುತ್ತಾ ವಿಶಾಲವಾದ ಶ್ವೇತ ಹಿಮಾಚ್ಛಾದಿತ ಹಿಮಾಲಯವನ್ನೇ ತನ್ನ ಮುಕುಟವನ್ನಾಗಿ ಧರಿಸುತ್ತಾ ಅತ್ರಿ, ಅಗಸ್ತ್ಯ, ಗೌತಮ, ಜಾಬಾಲಿಯಂತಹ ಬ್ರಹ್ಮರ್ಷಿ ರಾಜರ್ಷಿಗಳ ಜ್ಞಾನವನ್ನೇ ತನ್ನ ರತ್ನಾಭರಣಗಳನ್ನಾಗಿ ಧರಿಸುತ್ತಿರುವಂತಹ ನಮ್ಮ ಮಾತೃಭೂಮಿ ತಾಯ್ನಾಡು ಭಾರತಾಂಬೆಯ ಅಡಿದಾವರೆಗಳಿಗೆ ಶಿರಸ ನಮಿಸುತ್ತಾ ಇಂದಿನ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಸೇರಿರುವಂತಹ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ನೆಲದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಅನಂತ ಸಂಖ್ಯೆಯ ಸ್ವಾತಂತ್ರ್ಯ ಯೋಧರನ್ನ ಸ್ಮರಿಸಿ ನಮಿಸುವ ಈ ಅಮೃತ ಘಳಿಗೆಯಲ್ಲಿ ನಮ್ಮೊಂದಿಗಿರುವ ತಮಗೆಲ್ಲರಿಗೂ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಕಟ್ಟೆ ಪರವಾಗಿ ಆತ್ಮೀಯವಾದ ಹಾರ್ದಿಕ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ರಾಷ್ಟ್ರ ಧ್ವಜಾರೋಹಕರಾಗಿ ನಮ್ಮ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜೇಶ್ ನಾಯಕ್ರವರು, ಹಾಗೆಯೇ ನಮ್ಮ ಶಾಲಾ ಧ್ವಜಾರೋಹಕರಾಗಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನರಸಿಂಹ ನಾಯಕ್ರವರು, ಹಾಗೆಯೇ ವಿದ್ಯಾರ್ಥಿ ಪಡೆ ನಿರೀಕ್ಷಣೆಗಾಗಿ ನಮ್ಮ ಸಂತೆಗಟ್ಟೆಯ ನಮ್ರತಾ ಹೋಮ್ ಇಂಡಸ್ಟ್ರೀಸ್ನ ಮಾಲಕರಾಗಿರುವಂತಹ ಶ್ರೀಯುತ ಉದಯ ನಾಯಕ್ರವರಿದ್ದಾರೆ. ಹಾಗೆಯೇ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರು, ನಾಗೇಶ್ ನಾಯ್ಕ್ ಅವರು, ಉಷಾ ಪೂಜಾರಿಯವರು, ಶಾರದಾ ಗುಂಡು ಪೂಜಾರಿಯವರು ನಮ್ಮೊಂದಿಗೆ ತಮ್ಮ ಉಪಸ್ಥಿತಿಯನ್ನು ವ್ಯಕ್ತಪಡಿಸಿದವರಿದ್ದಾರೆ. ಹಾಗೆಯೇ ಸ್ಥಳೀಯ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಹಾಗೆ ಸದಸ್ಯರು, ಶಾರದೋತ್ಸವ ಸಮಿತಿ ಕಳತೂರು ಇದರ ಅಧ್ಯಕ್ಷರು ಹಾಗೂ ಸದಸ್ಯರು, ವಿಪತ್ತು ನಿರ್ವಹಣಾ ಸಮಿತಿ ಸಂತೆಕಟ್ಟೆ ಇದರ ಅಧ್ಯಕ್ಷರು ಹಾಗೂ ಸದಸ್ಯರು, ಅಯ್ಯಪ್ಪ ಸೇವಾ ಸಮಿತಿ ಸಂತೆಕಟ್ಟೆ ಇದರ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಆಚರಿಸುವರೇ ಸೇರಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಸ್ವಾಗತ ಶಾಲಾ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ಮಾಧವ ಅವರಿಂದ. ಪರವಾಗಿ ಆರ್ಥಿಕ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಶಾಲಾ ಧ್ವಜವನ್ನು ನೆರವೇರಿಸಿಕೊಟ್ಟಂತ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ನರಸಿಂಹ ನಾಯ್ಕ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶಾರದಾ ಮಹೋತ್ಸವ ಸಮಿತಿ ಮತ್ತು ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ವಿಪತ್ತು ನಿರ್ವಹಣಾ ಸಮಿತಿ ದಂಡಿ ಅರುವಲ್ಲಿ ಘಟಕದ ಸ್ವಾಗತವನ್ನು ಬಯಸುತ್ತೇನೆ. ಕ್ರಿಸ್ತಶಕ 1600ರಲ್ಲಿ ಕಕ್ಕಡಿ ಹಿಡಿದುಕೊಂಡು ವ್ಯಾಪಾರಕ್ಕೆಂದು ಬಂದ ಬ್ರಿಟನ್ನ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟನ್ನ ರಾಣಿ ನೇರವಾಗಿ ತನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭಾರತವನ್ನು ಸೇರಿಸಿಕೊಂಡು ಬ್ರಿಟನ್ನ ಬೃಹತ್ ಸಾಮ್ರಾಜ್ಯದ ಭಾಗವಾಗಿ ಹಾಗೂ ಆತ್ಮೀಯ ಸಹಪಾಠಿಗಳೇ, ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳು. ಭಾರತೀಯರಾದ ನಾವು ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಪಾಲಿಗೂ ಇದು ಮಹತ್ವದ ದಿನವಾಗಿದೆ. 1947 ಆಗಸ್ಟ್ 15ರಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ನೇಹಿತರೆ, ಇಂದು ನಾವು ಮೊದಲು ಈ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಸರ್ವಸ್ವವನ್ನು ಪಣಕ್ಕಿಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಿಗೆ ನಮಸ್ಕರಿಸಬೇಕು. ಮಹಾತ್ಮ ಗಾಂಧಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಲಾಲ್ ಲಜಪತ್ ರಾಯ್ ಇಡೀ ವಿಶ್ವವನ್ನು ಮುನ್ನಡೆಸುವತ್ತ ಹೆಜ್ಜೆ ಇಡುತ್ತಿದೆ. ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕ, ಕೃಷಿ, ಶಿಕ್ಷಣ, ಸಾಹಿತ್ಯ, ಕ್ರೀಡೆ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಭಾರತವು ಸಾಕಷ್ಟು ಪ್ರಗತಿ ಸಾಧಿಸಿದೆ. ಪರಮಾಣು ಸಾಮರ್ಥ್ಯದ ದೇಶವಾಗಿರುವ ಭಾರತಸ್ಸು ಇದಕ್ಕೆ ಸಾಕ್ಷಿ. ಇವೆಲ್ಲದರ ನಡುವೆ ಇಂದಿನ ನಮ್ಮ ಸುಖಿ ಸಮೃದ್ಧ ಜೀವನವು ಅಂದಿನ ಹಿರಿಯರ ತ್ಯಾಗ, ಬಲಿದಾನ, ದೇಶಭಕ್ತಿ ಹೋರಾಟದ ಫಲ ಎಂಬುದನ್ನು ನಾವೆಂದಿಗೂ ಮರೆಯಬಾರದು. ಒಂದು ದೇಶದ ಗೌರವ ಮತ್ತು ಸಂಸ್ಕೃತಿ ಆ ದೇಶದ ಜನರ ಹೃದಯ. ಸ್ನೇಹಿತರೆ, ದೇಶಕ್ಕಾಗಿ ತನ್ನ ಹೆಂಡತಿಗಲ್ಲ, ಮಕ್ಕಳಿಗಲ್ಲ, ಮನೆಗಲ್ಲ, ತನಗಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾಯುವಾಗ ಅವರಾಡಿದ ಕೆಚ್ಚಿನ ಮಾತು ನಮ್ಮೆಲ್ಲರಿಗೂ ನಿತ್ಯ ಸ್ಫೂರ್ತಿ. ತನ್ನ ಪುಟ್ಟ ಭಾಷಣದ ಮೂಲಕ ನಮಗೆ ಅವರ ನೆನಪುಗಳನ್ನು ಮಾಡಿರುವಂತಹ ಕೀರ್ತನ್ಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಮುಂದಿನ Parents and all my dear beloved fellow Indians, at first I wish you all a very happy Independence Day. It is this golden day of 1947 on which India got freedom from British. It's the day of great honor and pride for every Indian. Before 15th August 1947, Indians were living like the slaves of Britain. But after bearing the brutal ruling for nearly 3 centuries, brave souls like Mangala Pandey spark a
risked their life and breath and fought for relieved India from the miserable British Empire. Now India is an independent democratic sovereign. We are all enjoying a safe and happy life. But we should remember that it is just because of the sacrifices of those great people who fought for the nation. It's our duty to salute them and commemorate their contributions. As Mahatma Gandhi said, a nation's culture resides in the heart and in the souls of its people. As a true Indians, it's our duty to uphold the glory of our nation forever. Then only this celebration becomes meaningful. Once again, I wish you all a very happy Independence Day. Jai Hind! जय हिंद। और मेरे प्यारे मित्रों, आप सभी को स्वतंत्रता दिवस की हार्दिक शुभकामनाएं। आज 15 अगस्त है और हम सभी यहाँ भारत का 78वां स्वतंत्रता दिवस मना रहे हैं। स्वतंत्रता दिवस भारत का एक राष्ट्रीय त्योहार है। यह 15 अगस्त को मनाया जाता है। यह हम सभी के लिए बहुत महत्वपूर्ण दिन है। 15 अगस्त 1947 को भारत ब्रिटिश शासन से स्वतंत्र हो गया था। इस दिन हम अपने महान स्वतंत्र सेनानियों को याद करते हैं। इस स्वतंत्रता को बचाकर रखना हम बच्चों का कर्तव्य है। धन्यवाद। जय हिंद। ಏಳನೇ ತರಗತಿ ಶ್ರೇಯ. ಬಹುಮಾನ ಪಡೆದ ಹೋರಾಟಕ್ಕೆ ಇಡೀ ದೇಶದ ಜನರೆಲ್ಲ ಒಗ್ಗೂಡಿ ಮಾಡಿದಂತಹ ಹೋರಾಟ. ಆ ಹೋರಾಟವನ್ನು ಸ್ಮರಿಸುವ ದಿನ ನಾವು ಕೇವಲ ಮಕ್ಕಳು ಮಾತ್ರವಲ್ಲ, ಶಿಕ್ಷಕರು ಮಾತ್ರವಲ್ಲ, ಇಡೀ ಊರಿನವರು, ಊರಿನ ಹಿರಿಯವರು, ಎಲ್ಲ ಪೋಷಕರು ಎಲ್ಲ ಸೇರಿ ಒಂದು ಅರ್ಥಪೂರ್ಣಕವಾಗಿ ನಮ್ಮ ಈ ಶಾಲೆಯಲ್ಲಿ ಆಚರಿಸಿದ್ದೀರಿ. ಇದು ಸಹ ನಮ್ಮ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದವರಿಗೆ ಒಂದು ಗೌರವ ಸಹ ಹೌದು. ಅದೇ ರೀತಿ ಆವತ್ತು ನಮ್ಮ ಬ್ರಿಟಿಷರ ಕಪ್ಪಿಮುಷ್ಟಿಯಿಂದ ದೇಶವನ್ನು ರಕ್ಷಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದರಿಂದ ಇವತ್ತು ದೇಶ ಈ ಮಟ್ಟದ ಅಭಿವೃದ್ಧಿ ಆಗಲಿಕ್ಕೆ, ನಾವು ಇಷ್ಟು ಸ್ವತಂತ್ರವಾಗಿ ಜೀವನ ನಡೆಸಲಿಕ್ಕೆ ಅನುಕೂಲವಾಗಿದೆ. ಇಲ್ಲಾದರೆ ಇಲ್ಲಿ ನಮ್ಮ ಸಂಪತ್ತು ಪರ ವಿದೇಶಗಳಿಗೆ ಹೋಗಿ ಅವರ ದೇಶ ಅಭಿವೃದ್ಧಿ ಆಗ್ತಿತ್ತು. ಆದರೆ ಇವಾಗ ನಾವು ಇಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಎಲ್ಲ ಕಾರಣ ಏನಂದರೆ ಆವಾಗಿನ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಅದರ ಫಲವಾಗಿ ಇವತ್ತು ನಾವು ಇಷ್ಟು ಅಭಿವೃದ್ಧಿಯಾಗಿ ದೇಶದಲ್ಲಿ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಎಷ್ಟು ಅಭಿವೃದ್ಧಿಯಾಗಿ ದೇಶ ಅಭಿವೃದ್ಧಿ ಹೊಂದಿದೆ. ಆದ್ದರಿಂದ 200 ವರ್ಷಗಳ ದೀರ್ಘ ಇಂಗ್ಲಿಷರ ಆಡಳಿತದಿಂದ ಮೃತ್ಯು ನೂರಾಗಿದ್ದ ಭಾರತವನ್ನು ನಮ್ಮ ದೇಶದ ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧಿ ಹಾಗೂ ಇನ್ನಿತರ ಧುರೀಣರು ಅಸಂಖ್ಯಾತ ಹೋರಾಟದ ಮೂಲಕ ನಮ್ಮ ಸ್ವಾತಂತ್ರ್ಯವನ್ನು ಅದರ ಫಲವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಂದು ಅಂದಾಜಿನ ಪ್ರಕಾರ 200 ವರ್ಷದ ಆಳ್ವಿಕೆಯಲ್ಲಿ ಸಾಧಾರಣ $83 ಬಿಲಿಯನ್, $83 ಬಿಲಿಯನ್ ಅಂದರೆ $1 ಬಿಲಿಯನ್ ಇವತ್ತಿನ ರೇಟ್ $1 ಬಿಲಿಯನ್ ಅಂತ ಹೇಳಿ 8,300 ಕೋಟಿ ಅಷ್ಟು ಹಣವನ್ನು, ಲಕ್ಷೋಪಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೋಟಿ ಮಾಡಿ ಹೋಗಿದೆ. ಆದರೂ ಇಂದು ಭಾರತ ಜಗತ್ತಿನ ಆರ್ಥಿಕ ಸ್ಥಿತಿಯಲ್ಲಿ 5ನೇ ಸ್ಥಾನವನ್ನು ಹೊಂದಿದೆ. ಇದಕ್ಕೆ ಕಾರಣ ನಮ್ಮ ದೇಶದ ಅಸಂಖ್ಯ ನಾಗರಿಕರು ಹಾಗೂ ಎಲ್ಲ ಇದಕ್ಕೆ ಪೂರಕವಾಗಿ ಹಿಂದಿನ ಸ್ವಾತಂತ್ರ್ಯ ದಿವಸಕ್ಕೆ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಭಾರತ ದೇಶ 1947ಕ್ಕಿಂತ ಹಿಂದೆ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಎಲ್ಲ ಬ್ರಿಟಿಷರು ಹಾಗೂ ಬೇರೆ ದೇಶದವರು ಸಹ ಮಾಡಿಕೊಂಡು ತುಂಬ ನಮ್ಮ ಜನರಿಗೆ ಹಿಂಸೆಯನ್ನಾಗಿ ಮಾಡಿಸಿಕೊಟ್ಟು ತುಂಬ ಕಷ್ಟವನ್ನು ಕೊಟ್ಟಿರ್ತಾರೆ. ಎಷ್ಟೋ 200-300 ವರ್ಷದಿಂದ ಎಷ್ಟೋ ಇರೋದ್ರಿಂದ ಈಗ ಜನರಿಗೆ ಸುಖ ಸಂತೋಷವನ್ನು ಕೊಟ್ಟಿದೆ. ಬಹಳ ಹಿಂದಿನ ಕಾಲದಿಂದಲೂ ಅವರ ರಾಜ ಮಹಾರಾಜರ ಕಾಲವನ್ನು ಎಲ್ಲರನ್ನು ಸೋಲಿಸಿ ವಂದನೆಗಳು. ಹಾಗೆ ಈ ದಿನ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಹೇಳುತ್ತಾ ಮಕ್ಕಳು ತುಂಬ ಹೊತ್ತಿಂದ
ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಜಾಸ್ತಿ ಮಾತಾಡೋದು ನಾನು ಮಾತಾಡೋದು ಜಾಸ್ತಿ ಅಂತ ಹೇಳ್ತಾ ಖುಷಿ ಅಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಂದರ್ಪಿ ಹೋಟೆಲ್ ಅನ್ನಪೂರ್ಣೇಶ್ವರ ಸಂತೆಗಟ್ಟೆ ಉಷಾ ಪೂಜಾರಿ ಬಂಡಿ ಸದಸ್ಯರು ಸುರೇಶ್ ಪೂಜಾರಿ ಸಂತೆಗಟ್ಟೆ ಸುರೇಂದ್ರ ಭಾರತ ಮಾತೆಯನ್ನು ಮುಂದೆ ಮಾಡಿಕೊಂಡು ಬಹಳ ಸಂತೋಷ ಸಂಭ್ರಮದಿಂದ ನಾವೆಲ್ಲ ಊರಿನ ಸಮಸ್ತ ಜನರಿಗೆ ನಮ್ಮ ಸ್ವಾತಂತ್ರ್ಯದ ಸವಿಯಾದ ಅನುಭವಗಳನ್ನು ಕೊಟ್ಟುಕೊಂಡು ಹಂಚಿಕೊಂಡು ಬರಬೇಕಾಗಿದೆ. ಅಲ್ಲಿ ತನಕ 10 ನಿಮಿಷ ಕಾರ್ಯಕ್ರಮ ಸಂಭ್ರಮದ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ರಾಷ್ಟ್ರದೆಲ್ಲೆಡೆ ವಿದ್ಯುಕ್ತವಾದ ಮತ್ತು ಅರ್ಥಪೂರ್ಣವಾದ ವೈಭವೋಪೇತವಾದಂಥ ಇವತ್ತಿನ ಈ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ನಮ್ಮ ಊರ ಜನತೆಯ ರಾಘವೇಂದ್ರ ಆಚಾರ್ ನಿಮಗೆ ಅಭಿನಂದನೆಗಳನ್ನು ನಮ್ಮೆಲ್ಲ ಸಾರ್ವಜನಿಕ ಶ್ರೀ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಂಡಿದ್ದೇವೆ. ಕಳತೂರಿನ ಶೋಭಾ ಅಗ್ರೋ ಫುಡ್ ಇಂಡಸ್ಟ್ರೀಸ್ ಸದಾ ನಿರಂತರ ನಮ್ಮ ಶಾಲಾ ಎಲ್ಲ ಮೂಲಕ ಅಭಿನಂದಿಸಿಕೊಂಡಿದ್ದೇವೆ. ಪ್ರಿಯ ವಿದ್ಯಾರ್ಥಿಗಳ ಮತ್ತು ಬಂಧುಗಳ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ತ್ರಿವರ್ಣ ಶಾಲೆಯನ್ನು ಹೊತ್ತಿಸಿ ಎಲ್ಲ ವಿದ್ಯಾರ್ಥಿಗಳ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಿಕೊಂಡು ತ್ರಿವರ್ಣ ಶಾಲೆಯನ್ನು ಹೊದಿಸಿ ನೀಡಿಕೊಳ್ಳಲಾಗಿದೆ. ನಿಮ್ಮ ಉಪಕೃತಿಗಾಗಿ ನಮ್ಮ ಶಾಲು ಹೊದಿಕೆಯ ಪುಷ್ಪ ನೀಡಿಕೆಯ ಕಡಿಮೆ ದರದಲ್ಲಿ ತರಕಾರಿಯನ್ನು ಒದಗಿಸ್ತಾ ಬರ್ತಿರುವವರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಿರಂತರ ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತ್ರಿವರ್ಣ ಶಾಲನ ಹೊದಿಕೆಯನ್ನು ತೊಡಿಸಿ ಪುಷ್ಪ ನೀಡಿ ಅಭಿನಂದಿಸಿಕೊಂಡಿದ್ದೇವೆ. ಉತ್ತಮವಾದ ಪುರ ಮೆರವಣಿಗೆಯ ವ್ಯಾನನ್ನು ಸಿದ್ಧಪಡಿಸಿಕೊಂಡು ನಮ್ಮ ಜೊತೆಗಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರು ನಮ್ಮ ಚಪ್ಪಾಳೆಯ ಮೂಲಕ ಅಭಿನಂದಿಸಿಕೊಂಡಿದ್ದೇವೆ ಮತ್ತು ಪ್ರಶಸ್ತಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿದವರು ಕೊನೆಯ ಬಾಲಪರವಾದ ಒಂದು ಪುಷ್ಪವನ್ನು ನೀಡಿ ಇಬ್ಬರು ಮೇಡಮ್ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಓವರ್ ಟು बोलो भारत माता की बोलो भारत माता की बोलो भारत माता की सुभाष चंद्र बोस की सुभाष चंद्र बोस की भगत सिंह की भगत सिंह की भगत सिंह की सरदार पटेल की
वीडियो दिखाने आ गया ये वीडियो में ठीक है नीचे का हेडमास्टर नीचे का आ गया नीचे का